ನಮಸ್ಕಾರ. ಸೋಮನಕೊಪ್ಪದ ಬರ್ರಿ ಸೋಮನಕೊಪ್ಪದ ಜಾತ್ರೆ ಬಗ್ಗೆ ಶಿವಾನಂದಪ್ಪ ಅವರ ಜಾತ್ರೆ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಅಡುಗೆ ಬಗ್ಗೆ ನೋಡಿದ್ರಿ, ಅಡುಗೆ ನೀಡೋರ ಬಗ್ಗೆ ನೋಡಿದ್ರಿ, ಅಡುಗೆ ಮಾಡೋರ ಬಗ್ಗೆ ನೋಡಿದ್ರಿ, ರೇಷನ್ ಬರೋದ್ರ ಬಗ್ಗೆ ನೋಡಿದ್ರಿ. ಇನ್ನು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು. ಇವ್ರನ್ನ ಎಲ್ಲಿ ಹೋದ್ರೆ ಅವ್ರು ಸ್ವಲ್ಪ ನೀವು ಈ ಕಡೆ ಬರ್ರಿ. ಇವ್ರನ್ನ ನೋಡ್ರಿ ಒಂದ್ಸರಿ ಸರಿಯಾಗಿ. ಅವ್ರನ್ನ ಇಲ್ಲಿ ಬಂದು ಕಸ ಗುಡಿಸೋದೇ ಮಾಡ್ತಾರೆ. ನಾನು ಯಾವಾಗ ನೋಡಿದ್ರು ಅವ್ರು ಬರೀ ಕಸಬಾರಿ ನಡೆದಿರ್ತಾರೆ, ಕಸನ ಗುಡಿಸ್ತಿರ್ತಾರೆ. ಮಕ್ಕಳನ್ನ ಕಟ್ಕೊಂಡು ಬಂದು ಇಲ್ಲಿ ನಿರಂತರ ಕಸ ಗುಡಿಸ್ತಾರೆ. ಅವರು ಕಾಂಟ್ರಾಕ್ಟರ್ ವೃತ್ತಿ ಮಾಡ್ತಾರೆ. ಒಂದು ತಿಂಗಳಿನಿಂದ ಹಿಡ್ಕೊಂಡು ಇದನ್ನೊಂದು ಫ್ಯಾಕ್ಟ್ರಿ ಇಲ್ಲಿಗೆ ಬಿಟ್ಟಾರೆ. ಇದಕ್ಕೆ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಬಾಡಿಗಿಲ್ಲ. ನಿರಂತರ ಒಂದು ತಿಂಗಳಿಂದನ ಫ್ರೀಯಾಗೆ ಕೊಡಕತ್ತಾರೆ. ಕಟ್ಗೆ ಹೇರುತ್ತೆ, ನೀರು ಕಟ್ಗೆ ತರಕ ಟ್ಯಾಕ್ಟ್ರಿ ಬಿಟ್ಟಾರ, ನೀರು ಹೇರಕ್ಕೆ ಒಂದು ಫ್ಯಾಕ್ಟ್ರಿ ಬಿಟ್ಟಾರ. ತಾವು ಮಕ್ಕಳು ಮರಿ ಕಟ್ಕೊಂಡು ಬಂದು ಇಲ್ಲಿ ಕಸ ಗುಡಿಸ್ತಾರೆ. ಏನು ಭಕ್ತಿ ಗುರುಗಳು ನಿಮಗೆ ಅದ್ರ ಮೇಲೆ ಈ ಮಠದ ಬಗ್ಗೆ ಏನು ಪವಾಡ ಕಂಡೀರಿ? ಇಷ್ಟೆಲ್ಲ ಫ್ರೀ ಕೊಡಬೇಕಾದ್ರೆ ನಾವು ಸಾಧಾರಣ ಮಣಿತನದವರು. ಹ್ಞೂ ರೀ. ನಾವು ಶ್ರದ್ಧಾನಂದಪ್ಪನ ಆಶೀರ್ವಾದದಿಂದ, ಹ್ಞೂ ರೀ, ಅವನ ಕೃಪೆಯಿಂದ ನಮಗೆ ಇವತ್ತೆಲ್ಲ ದೇವ್ರು ಒಳ್ಳೇದು ಮಾಡ್ಯಾನ. ಅವನ ಆಶೀರ್ವಾದದಿಂದ ನಾವು ಈ ಟ್ಯಾಕ್ಟರ್ ಮಾಡೀವಿ. ನಾವೊಂದು ಉದ್ಯೋಗ ಮಾಡ್ತೀವಿ. ಆ ಅಪ್ಪನ ಸೇವಾ ಮಾಡೋದ್ರಿಂದ ನಮಗೇನು ಕೊರತೆ ಇಲ್ಲರಿ, ಕೊರತಿಲ್ಲ. ಜಾತ್ರೆ ಬರಲಿ, ಒಂದು ಪುಣ್ಯತಿಥಿ ಬರಲಿ, ಮಠದೊಳಗಿಂತ ಕಾರ್ಯಕ್ರಮ ನಡೀಲಿ, ಏನೋ ಕಾರ್ಯಕ್ರಮ ನಡೆದ್ರೂ ನಾವು ಮಠದಾಗ ಸೇವೆ ಮಾಡ್ತೀವಿ. ನಾವು ನಿರಂತರವಾಗಿ ಈ ಮಠದ ಕೆಲಸಕ್ಕೆ ನಾವು ಟ್ಯಾಕ್ಟರ್ ತೊಗೊಲಿ, ನಮ್ಮ ಹಿರಿಯರ ಮುಖಾಂತರ ನಾವು ಎಲ್ಲರೂ ಕೂಡ್ಕೊಂಡು ಈ ಮಠದಾಗ ಸೇವೆ ಮಾಡೋಕೆ ನಾವು ಒಬ್ಬರು ಅದಕ್ಕೆ ಭಾಗವಹಿಸಿವಿ. ಅಲ್ಲಿ ಸ್ಟೇರಿಂಗ್ ಮೇಲೆ ಕುಂತಾರೆ. ಅವ್ರು ಕೋಟಿ ಲೆಕ್ಕದಾಗಿದ್ದವ್ರು. ಅವ್ರನ್ನ ಯಾವಾಗ ನೋಡಿದ್ರು ಅವ್ರು ಕೋಟಿನ. ಅವರು ಎಲ್ಲಿ ನಿಂತರು ಕೋಟಿ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸೇವೆ ಮಾಡ್ತಾರೆ. ಇಲ್ಲಿ ಆನೆ ಪರ್ಮಿಷನ್ ತರೋದ್ರ ಬಗ್ಗೆ ಒಂದು ಹನಗಲಿತ್ತು. ಇಲ್ಲಿ ಆನೆ ತಂದು ಆನೆ ತರೋದು ಏನು ದೊಡ್ಡ ಮಾತಲ್ಲ. ಯಾರಾದರೂ ಒಬ್ಬರು ರೊಕ್ಕ ಕೊಡ್ಬೋದು. ಇವತ್ತಿನ ದಿವಸ ಲಕ್ಷ ಕೋಟಿ ಗಂಟಲೆ ಕೊಟ್ಟು ತರಿಸುವಂಥವ್ರು ಅದಾರ. ಕಾನೂನಿನ ತೊಡಕಿರ್ತಾವೆ. ಆ ಕಾನೂನಿನ ತೊಡಕಿನ ಬಗ್ಗೆ ನೀವು ಒಂದು ಸ್ವಲ್ಪ ಮಾತಾಡ್ಬೇಡ್ರಿ ಅಲ್ಲಿ. ಯಾಕಂದ್ರೆ ಆನೆ ಬುಕ್ ಆಗಿತ್ತು, ಖರೆ ಬರಾಕ ತಯಾರಿಲ್ಲ, ಪರ್ಮಿಷನ್ ಇರಲಿಲ್ಲ. ಎಲ್ಲ ಕಡೆಯಿಂದ ಓಡಾಡಿದ್ರು, ಎಲ್ಲೆಲ್ಲೂ ಪರ್ಮಿಷನ್ ಸಿಗಲಿಲ್ಲ. ಹೀಗಾಗಿ ಆನೆ ಮೆರವಣಿಗೆ ಮಾಡೋದ್ರ ಒಂದು ಕಷ್ಟ ಆದಾಗ ಇವ್ರಿಗೆ ಹಾಕ್ರಿ ಕಷ್ಟ ಮಾತಾಡ್ತಾರೆ ಅವ್ರು. ಆನೆ ತಂದ್ರಿ ಗುರುಗಳ ಅಂತೂ ತರಬೇಕಂತೇಳಿ ಮನಸ್ಸು ಮಾಡಿದ್ರಿ, ತಂದ್ರಿ. ತಂದು ದಾಟ ಗೊತ್ತಾಯ್ತು, ತರೋದು ಎಷ್ಟು ಕಷ್ಟ ಇತ್ತು. ಆನೆ ತರಕ್ಕೆ ನನ್ನದೇನು ಅದ್ರಾಗೇನಿಲ್ಲ. ಯಾಕಂದ್ರೆ ಭಾಳಷ್ಟು ಜನ ನಮ್ಮ ಗ್ರಾಮದವರು ಅಪೇಕ್ಷೆ ಪಟ್ಟು ತರುಣ್ ಅಂತ ಹೇಳಿದರು. ಹ್ಞೂ ರೀ. ಕಾಗದ ಪತ್ರ ಕೂಡ್ಸೋದು ಕಷ್ಟ ಆಯಿತು. ಅದಕ್ಕಾಗಲಿ ಏನು ಕಾಗದ ಬೇಕು ಅದಕ್ಕೆ ಫಾರೆಸ್ಟ್ದಿಂದ ಕಾಗದ ಬೇಕು. DF, RF, ಆಮೇಲೆ SP, DC, ತಹಸೀಲ್ದಾರು, ವೆಟರ್ನರಿ ಡಾಕ್ಟ್ರು, ಪ್ರತಿಯೊಬ್ಬರು ಅದಕ್ಕೆ ಕಾಗದ ಪತ್ರ ಬೇಕಾಗಿದ್ದು. ಹ್ಞೂ ರೀ. ಅದಕ್ಕೆ ಲೈಫ್ ಭಾಳ ಬೇಕಾಗಿತ್ತು. ಒಂದು 25 ದಿವಸ 30 ದಿವಸ ಬೇಕು ಅದಕ್ಕೆ. ಹ್ಞೂ ರೀ. ದಿಢೀರ್ನೆ ಇವರು ಎಲ್ಲರೂ ಜನ ಸೇರ್ಕೊಂಡಿಲ್ಲ ತರಿಸೋದಂದ್ರು. ನಾವು ಮೊದಲಿಂದ ಆನೆ ತರೋದಂದ್ರೆ ಏನು ಅಷ್ಟು ಕಷ್ಟ ಇಲ್ಲ ಅಂತ ತಿಳ್ಕೊಂಡಿದ್ವಿ. ಅಚಾನಕ್ಕಾಗಿ ನಮ್ಮ ಶಾಸಕರು ನಮ್ಮ ಗ್ರಾಮಕ್ಕೆ ಬಂದಿದ್ರು. ಅವರು ಪೂಜ್ಯರ ಭೇಟಿ ಆಗಾಕ. ಅವಾಗ ಇದನ್ನು ನಾವು ಅವ್ರಿಗೆ ಹೇಳಿದ್ವು. ಇಲ್ಲಿ ಮೊದಲು ಒಂದಿನ ಕುಳಗೇರಿ ಕ್ಲಾಸಿಗೆ ಬಂದಿದ್ರು ಅವರು. ಹಿಂಗೆ ರೀ ಆನೆ ತರಿಸ್ಬೇಕಂತಾರೆ ನಮ್ಮ ಊರಾಗ, ಏನೋ ಕಾನೂನಾಗ ಒಂದಿಟ್ಟು ತೊಡಕೈತಂತ ತಾವು ಇದನ್ನು ಮಾಡಿರಿ. ನಮ್ಮ ಮಠಕ್ಕೆ ಆನೆ ಬರ್ತಂದ್ರೆ ನಾನು ಪ್ರಯತ್ನ ಮಾಡ್ತೇನೆ, ನೀವು ಏನು ಹುಚ್ಚರೋ ಇದಕ್ಕಿಂತ ಮೊದಲಾರು ಹೇಳ್ಬೇಕಾಗಿತ್ತು ಅಂದರು. ಇಲ್ರಿ ಏನಾರ ಮಾಡ್ರಿ ಅಂತ ತಿಳ್ಕೊಂಡು ಅವ್ರಿಗೆ ವಿನಂತಿ ಮಾಡ್ಕೊಂಡಾಗ ಆನೆ ಆ್ಯಕ್ಚುಲಿ ಇವತ್ತೆಲ್ಲ ದಿವಸ ಸಿಗಬಾರ್ದಿತ್ತು ನಮ್ಗೆ. ಆದ್ರೆ ಆ ಸಿಗಕ್ಕೆ ಕಾರಣ ನಾವು ಯಾರೂ ಅಲ್ಲ. ಭಾಳ ಹುಡುಗರು ಹೋಗ್ಯಾರ, ನಿನ್ನ ಅಲ್ಲಿ ವಸ್ತಿ ಅದಾರ, ಕಾಗದ ಪತ್ರ ಕೂಡಿಸೇ ಬಂದ್ರೂ ಇದಕ್ಕೆಲ್ಲ ಕ್ರೆಡಿಟ್ ಸಲ್ಲೋದು ಮಾನ್ಯ ಶಾಸಕ BB ಚಿಮುಕಟ್ಟಿ ಅವರಿಗೆ ಸಲ್ಲೋದು. ಓಕೆ. ನಮ್ಮ ಎಲ್ಲ ಕಲಾವಿದರ ಚಾನಲ್ನಲ್ಲಿ ಇದುವರೆಗೂ 3000 ಮೇಲ್ಗಡೆ ವಿಡಿಯೋ ಹಾಕಿವಿ ಅಂದರೂ ಎಲ್ಲೂ ನಾವು ರಾಜಕಾರಣ, ಒಂದು ಜಾತಿ, ಒಂದು ರಾಜಕಾರಣದ ವಿಡಿಯೋಗಳನ್ನು ನಾವು ಮಾಡಿಲ್ಲ. ಮೊದಲನೇ ಸಾರಿ ಗ್ರಾಮಸ್ಥರು ಸ್ಮರಿಸ್ಕೊಳ್ತಾ ಇದ್ದಾರೆ ಮಾಡಿರ್ತಕ್ಕಂಥ ಉಪಕಾರ. ಇಡೀ ಗ್ರಾಮಕ್ಕೆ ಈ ಭಾಗದ ಶಾಸಕರು ಮಾಡಿರ್ತಕ್ಕಂಥ ಉಪಕಾರ ಅಂತಕ್ಕಂಥ ಮಾತು ಹೇಳಿದಾರೆ ಅವರು. ಗುರುಗಳು ತಾವೇನಾಗಿದ್ದೀರಿ? ಇದ್ರಾಗಲ್ಲ ಭಾಳ ಗೌಡ್ರು ಹೇಳ್ದಂಗೆ ಹ್ಞೂ ರೀ.
ಅವರು ಅಚಾನಕ್ ಶಾಸಕರು ಬಂದು ತಾಲೂಕಿನ ಎಲ್ಲ ಪ್ರಮುಖ ಅಧಿಕಾರಿಗಳನ್ನ ಇಲ್ಲಿ ಕರೆಸಿ ಇಲ್ಲಿ ಇರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಏನು ಸೌಲಭ್ಯ ಬೇಕಾಗೈತಿ, ಏನು ಕೊರತೆ ಐತಿ ಅದನ್ನೆಲ್ಲ ಸಂಪೂರ್ಣವಾಗಿ ನಿರ್ವಹಿಸಿ ಅದನ್ನು ಸುಗಮವಾಗಿ ಸಾಗಲಿ ಅನ್ನೋದಕ್ಕೆ ಅವತ್ತು ಒಂದು ದಿವಸ ಪೂರ್ತಿ ಇದ್ದು ನಾವು ಯಾರೂ ಕರೆದಿಲ್ಲ ಶಾಸಕರು. ಅದು ಇದೇ ಊರು ಅಂತ ತಿಳ್ಕೊಂಡು ಅವರು ಹುಟ್ಟಿದ ಶಾಸಕರು ಅವ್ರು ನಮ್ಮ ಗ್ರಾಮದವ್ರು ಅನ್ನುವಂಥ ಭಾವನೆ ಇಟ್ಕೊಂಡ ಹಂಗೆ ಕೆಲಸ ಮಾಡ್ಯಾರ. ಅವರು ಹುಟ್ಟಿದ ಜಮನ್ ಕಟ್ಟಿರ್ಬೋದು, ಆದ್ರೆ ಬೆಳೆದೆಲ್ಲ ಇಲ್ಲಿ ಕಲ್ತಿದ್ದು ಈ ಮಠದಿಂದ ಸಂಪ್ರದಾಯದಿಂದ ಬೆಳೆದ ಕಾಟ ಇಲ್ಲೆಲ್ಲ ಓಡಾಡಿದಂಥ ಶಾಸಕರವರು. ಇವತ್ತಿಗೂ ನಾವು ಶಾಸಕರಂತ ಯಾರು ಇಲ್ಲ. ಅವ ಅಣ್ಣ ತಮ್ಮ ಚಿಗವ ದೊಡ್ಡಪ್ಪ ಮಾವ ಈ ರೀತಿ ನಡ್ಕೊಂಡು ಬಂದಾರ್ತಂತ ಒಬ್ಬ ಶಾಸಕರು. ಅವರು ಸುಮಾರು ಇದು ಇಲ್ಲಿ ಗ್ರಾಮದೊಳಗೆ ಚರ್ಚೆ ಮಾಡಿ ಆಣಿ ತರಬೇಕು, ನಾವು ಈ ಪ್ರಮುಖ ಈ ದೊಡ್ಡ ಕಾರ್ಯಕ್ರಮದೊಳಗೆ ಇದು ಯಶಸ್ವಿ ಆಗೋದಕ್ಕೆ ಆಣಿ ಬೇಕಾಗತ್ತ. ಬರ್ರಿ ಒಂದು ನಿಮಿಷ ಬರ್ರಿ ಆಣಿ ಬೇಕು. ಒಂದು ನಿಮಿಷ ಬಂದವರೆಲ್ಲ ಈ ಶ್ರದ್ಧಾನಂದ ಸ್ವಾಮಿಗಳವರ ಸಮಕಾಲೀನರಾಗಿರ್ತಕ್ಕಂಥ ಶ್ರದ್ಧಾನಂದ ಆ ಕಡೆ ಪೊಲೀಸ್ ಸಿಬ್ಬಂದಿ ಅವ್ರನ್ನ ತೋರಿಸ್ರಿ ಸ್ವಲ್ಪ. ಬಂದೋಬಸ್ತಿಗಾಗಿ ಬಂದಿರತಕ್ಕಂಥವ್ರು, ಜನರಿಗೆ ರಕ್ಷಣೆ ಕೊಡೋದಕ್ಕಂತ ಬಂದಿರತಕ್ಕಂಥ ಪೊಲೀಸ್ ಸಿಬ್ಬಂದಿ ಹಾನಿ ತಂದಾರ, ಯಾವುದೇ ದುರ್ಘಟನೆಗಳು ನಡೀದೇ ಇರಲಿ ಅಂತಕ್ಕಂಥ ದೃಷ್ಟಿಯಿಂದ ಇಟ್ಕೊಂಡು ಪೊಲೀಸ್ ಸಿಬ್ಬಂದಿ ಅವರು ಬಂದಾರ. ಆ ಪೊಲೀಸ್ ಸಿಬ್ಬಂದಿ ಅವ್ರನ್ನ ತೋರಿಸಿ ಈಗ ಇವ್ರಿಗಾಗಿ ಸರ್ ಅಲ್ಲ, ಈಗ ಪೊಲೀಸ್ ಇಲಾಖೆದವ್ರು ಹೇಳಿದ್ರಲ್ಲ, ಈಗ ಜಸ್ಟ್ CPI ಬಣ್ಣೆ ಸಾಹೇಬರು ಮತ್ತು PSI ಅವರು ಈ ಸದ್ಯ ಮಾತಾಡಿದರು. ಅವ್ರಿಗೆ ಈಗ ಮಠದ ಮ್ಯಾಗ ಇರ್ತಕ್ಕಂಥ ಕಾಳಜಿ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾಳಜಿ ಇಲ್ಲಿ ಕಂಡಿದ್ದಾರೆ. ತಾಲೂಕಿನ ಎಲ್ಲ ಪ್ರಮುಖ ಆಫೀಸರು ಮತ್ತು ಅಧಿಕಾರಿಗಳು ಕಂಡು ಶಾಸಕರು ಇದನ್ನೇನಾಗೈತಿ ಇದನ್ನ ಹಾಕೊಂಡಾಗ ನಾವು ಗ್ರಾಮದಿಂದ ಕೇಳಿದಾಗ ಅವರಾಗಲಿ ಇಲ್ಲಿ ಚರ್ಚೆ ಮಾಡಿ ಎಲ್ಲರನ್ನೂ ಕರೆಸಿದಾರೆ. ನಾವು ಅವ್ರನ್ನ ಕರೆಸು ಇವ್ರನ್ನ ಕರೆಸಿ ಅಂತ ಯಾರು ಅಂದಿಲ್ಲ. ಈಗ ದಾರಿ ನೋಡ್ಕೊಂಡು ಇಲ್ಲಿ ಏನು ಬೇಕಾಗಿತ್ತು ಅದನ್ನು ಮನಗಂಡು ಎಲ್ಲ ಆಫೀಸರ್ನ ಕರೆಸಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆದವ್ರನ್ನ ಎಲ್ಲರನ್ನೂ ಕರೆಸಿ ಒಂದು ದಿವಸ ಕಾರ್ಯಕ್ರಮ ಮಾಡಿ ನಾವೆಲ್ಲ ಕೇಳ್ಕೊಂಡಾಗ ಸುಗಮವಾಗಿ ಆಗೋದಕ್ಕೆ ಎಲ್ಲರೂ ಶ್ರಮ ಪಟ್ಟಾರ. ಒಂದು ಎರಡನೇದು ಇದು ಗೌಡ್ರು ಹೇಳ್ದಂಗೆ ಆನಿದನ್ನ ಅದು ವಿಧಿವಿಧಾನಗಳನ್ನು ಸಾಕಷ್ಟು ಅದು ಸರ್ಕಾರದಿಂದ, ಆದ್ರೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅದನ್ನ ಬರ್ತಾ ಸುಮಾರು ಇಲಾಖೆ, ಪೊಲೀಸ್ ಇಲಾಖೆ, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ವೆಟರ್ನರಿ ಮತ್ತು ಇವು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇವೆಲ್ಲಾನು ಒಳಗೊಂಡು ಬರ್ತಕ್ಕಂಥದ್ದು ನಮಗೆ ಪರ್ಮಿಷನ್ ಸಿಗಬೇಕಾಗೈತಿ. ಇದನ್ನ ತಾಲೂಕಿನ ಇದು ನಮ್ಮ ಗ್ರಾಮದವ್ರು ಕೆಲವೊಂದಿಷ್ಟು ಜನ ಅವನ್ನ ದಾಖಲಾತಿ ನಮ್ಮ ಕೊಟ್ಟು SP ಆಫೀಸ್ ತನ ಮಾಡಿದವ್ರ. SP ಆಫೀಸ್ಲಿಂದ ಬೆಂಗಳೂರಿಗೆ ಹೋಗ್ಬೇಕದು. ಅದು ಇಲ್ಲಿ ಸ್ಟ್ರಕ್ ಆಗಿ ಕುಂತ ಮೇಲೆ ಸನ್ಮಾನ್ಯ ಶಾಸಕರು ಅವ್ರಾಗಲೇ ಒಬ್ಬ ಈಗ ಸೂಟಿನೂ ಐತೆ, ಸರ್ಕಾರ ಸೂಟಿ ಐತಿ, ರವಿವಾರ ಬಂತು, ರವಿವಾರ ಬಂತು ಅಂತದ್ರಾಗ ಶಾಸಕರು ಪ್ಯೂನ್ದಿಂದ ಹಿಡ್ಕೊಂಡು CMನವ್ರಿಗೂ ಅಲ್ಲಿ ಬೆಂಗಳೂರಾಗ ಕುಂತ್ಕೊಂಡು ಅವ್ರಾಗಲಿ ಫೋನ್ ಹಚ್ಚಿ ನಿನ್ನೆ ಒಟ್ಟು ನಾನು 12 ಗಂಟೆ 1 ಗಂಟೆ ಕ್ಲಿಯರ್ ಮಾಡಿಕೊಟ್ಟು ನಾನು ಪರ್ಮಿಷನ್ ಕೊಡಿಸ್ತೀನಿ, ನೀವು ಸುಗಮವಾಗಿ ಸಾಗಲಿ ಆ ಮಠದ ನಾನು ಭಕ್ತ, ನಾ MLA ಅಂತ ತಿಳ್ಕೊಬೇಡ. ಅಲ್ಲಿ ಬೆಂಗಳೂರಾಗ ಕುಂತು ಪರ್ಮಿಷನ್ DOPಗೆ ಹಾಕಿದ ಮ್ಯಾಗ ನಮ್ಗೆ ಆಲ್ರೆಡಿ ಪರ್ಮಿಷನ್ ಹಾಕಿದ ಮ್ಯಾಗ ನಿನ್ನೆ ಸಿಕ್ಕು ತೊಗೊಂಬೈತಿ. ಭಾಳಷ್ಟು ವಿಶೇಷವಾಗಿ ಈ ಗ್ರಾಮದಿಂದ ಅಭೂತಪೂರ್ವವಾಗಿರ್ತಂಥ ಅವ್ರಿಗೆ ವಂದನೆಗಳನ್ನ ನಾವು ಸಲ್ಲಿಸಲೇಬೇಕು. ಭಾಳಷ್ಟು ಕಾರ್ಯಕ್ರಮಗಳನ್ನ ಸಾಗೋದಕ್ಕೆ ಅವರು ಮೂಲ ಕಾರಣ ಅಂತ ನಾವು ಹೇಳ್ಬೋದು. ಇಲ್ಲಿ ಹೇಳ್ತಕ್ಕಂಥದ್ದು ಇಲ್ಲಿ ಶಾಸಕರು ಅಂತಕ್ಕಂಥದ್ದು ಮಾತಲ್ಲ. ನಾವು ಯಾವುದೇ ರಾಜಕಾರಣಿಗಳನ್ನು ವೈಭವೀಕರಿಸ್ತಾ ಇಲ್ಲ. ಅವರು ನಡ್ಕೊಂಡಿರ್ತಕ್ಕಂಥ ರೀತಿಗಳ ಬಗ್ಗೆ ಜನ ಹೇಳ್ತಾರೆ. ನಾವು ಯಾವುದೇ ರಾಜಕಾರಣಿಗಳನ್ನ ವೈಭವೀಕರಣ ಮಾಡಲ್ಲ. ಇಲ್ಲಿ ಈ ಭಾಗದಲ್ಲಿ ಎಷ್ಟೋ ಜನ ಏನೆಲ್ಲ ರೇಷನ್ ತಂದುಕೊಟ್ಟು ಅಡುಗೆ ಮಾಡಿ ಫ್ರೀ ಇಷ್ಟೆಲ್ಲ ಮಾಡಿರ್ತಾರೆ. ಆ ಪೂರ್ಣಾನಂದರು, ಶ್ರದ್ಧಾನಂದರು, ಶಿವಾನಂದರು ಅವ್ರ ಕುಟುಂಬವನ್ನು ಸದಾಕಾಲ ಚೆನ್ನಾಗಿಡಲಿ. ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥವ್ರನ್ನ ನಿರಂತರ ಇವ್ರು ಕೊಟ್ಟಾರ, ಹಿಂದೆ ಇವ್ರ ತಂದೆಯವರು ಕೊಟ್ಟು ಹೋಗ್ಯಾರ, ಇವ್ರ ಅಜ್ಜನವರು ಕೊಟ್ಟು ಹೋಗ್ಯಾರ. ಮಠಕ್ಕೆ ಏನೇನು ಬೇಕು ಆ ಎಲ್ಲ ವ್ಯವಸ್ಥೆಯನ್ನು ಹಿಂದಿನ ಕಾಲಕ್ಕೆ ಇವ್ರು ಅಜ್ಜಾರು ಕೊಟ್ಟಾರ, ಇವ್ರ ಅಪ್ಪಾರು ಕೊಟ್ಟಾರ, ಇವತ್ತು ಇವರು ಕೊಡ್ತಾರ. ನಾಳೆ ಇವ್ರ ಮಕ್ಕಳು ಕೂಡ ಈ ಮಠಕ್ಕೆ ದೇಣಿಗೆ ಆಗಲಿ, ಒಂದು ಅನ್ನ ಸಂತರ್ಪಣೆ ಆಗಲಿ, ಏನೇ ಬೇಕಾದರೂ ಕೊಡ್ತಕ್ಕಂಥ ಶಕ್ತಿ ಇವ್ರ ಕುಟುಂಬಕ್ಕೆ ಬರಲಿ. ಇವ್ರ ಮಕ್ಕಳು ಕೂಡ ಈ ಒಂದು ಮಠದ ಮೇಲೆ ಒಂದು ಭಕ್ತಿ ಇರಲಿ, ಆ ಮಠ ಅವ್ರಿಗೆ ಕೊಡ್ತಕ್ಕಂಥ ಶಕ್ತಿ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.